ಒಮ್ಮೆ ಯೋಚಿಸಿ, ಮಾರುಕಟ್ಟೆಯಲ್ಲಿ ಸಿಗೋದೇ ಇಲ್ಲ ಅಂತ ಖಚಿತವಾಗಿ ಗೊತ್ತಿರೋ ವಸ್ತುವಿಗೆ, ಅಂದ್ರೆ ಯಾವುದೋ ಒಂದು ವಸ್ತುವಿಗೆ ಮುಂಗಡ ಹಣ ಕಟ್ಟಿ ಆಮೇಲೆ ಅದು ಸಿಗ್ಲಿಲ್ಲ, ನನಗೆ ಮೋಸ ಆಯಿತು ಅಂತ ಯಾರಾದ್ರೂ ದೂರು ಕೊಟ್ರೆ ಹೇಗಿರುತ್ತೆ? ಅದು ಕೇಳಕ್ಕೆ ತುಂಬಾನೇ ವಿಚಿತ್ರ ಅನ್ಸುತ್ತೆ ಅಲ್ವಾ? ಹೌದು, ಖಂಡಿತ. ಆದ್ರೆ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ನಾವು ಚರ್ಚೆ ಮಾಡ್ತಿರೋ ವಿಷಯದ ಮೂಲ ತಿರುಳೇ ಇದು. ನಿಜ. ನಾವಿಂದು 2025ರ ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪು, ಬಿಸ್ವಜ್ಯೋತಿ ಚಟರ್ಜಿ ವಿರುದ್ಧ ಪಶ್ಚಿಮ ಬಂಗಾಳ ಸರ್ಕಾರ, ಈ ಪ್ರಕರಣವನ್ನ ವಿಶ್ಲೇಷಣೆ ಮಾಡ್ತಿದ್ದೀವಿ. ಮದುವೆಯ ಸುಳ್ಳು ಭರವಸೆ ನೀಡಿ ಸಂಬಂಧ ಬೆಳೆಸಿದ್ರೆ ಅದು ಯಾವಾಗ ಅತ್ಯಾಚಾರ ಆಗುತ್ತೆ ಮತ್ತೆ ಯಾವಾಗ ಆಗಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇಂದಿನ ಮುಖ್ಯ ಉದ್ದೇಶ. ಖಂಡಿತ. ಇದು ಬರೀ ಕಾನೂನಿನ ಒಣತರ್ಕ ಅಲ್ಲ, ಮಾನವ ಸಂಬಂಧಗಳ ಅತಿ ಸೂಕ್ಷ್ಮ ಎಳೆಗಳನ್ನ, ಅಂದ್ರೆ ಆ ಒಪ್ಪಿಗೆ ಮತ್ತು ಮೋಸದ ನಡುವಿನ ಗೆರೆ ಎಷ್ಟು ತೆಳುವಾಗಿದೆ ಅಂತ ಬಿಡಿಸಿಡುತ್ತೆ ಈ ಪ್ರಕರಣ. ನೋಡಿ, ಒಬ್ಬ ವ್ಯಕ್ತಿ ಮದುವೆ ಆಗ್ತೇನೆ ಅಂತ ನಂಬಿಸಿ ಆ ನಂಬಿಕೆ ಆಧಾರದ ಮೇಲೆ ದೈಹಿಕ ಸಂಬಂಧಕ್ಕೆ ಒಪ್ಪಿಗೆ ಪಡೆದ್ರೆ ಆ ಒಪ್ಪಿಗೆಯನ್ನ ಕಾನೂನು ಮಾನ್ಯ ಮಾಡಲ್ಲ ಅಲ್ವಾ? ಹೌದು, ಮಾನ್ಯ ಮಾಡಲ್ಲ. ಅದು ಅತ್ಯಾಚಾರದ ವ್ಯಾಪ್ತಿಗೆ ಬರುತ್ತೆ. ಆದರೆ ಈ ಒಪ್ಪಿಗೆಯನ್ನ ಯಾವ ಪರಿಸ್ಥಿತಿಯಲ್ಲಿ, ಅಂದ್ರೆ ಯಾವ ವಾಸ್ತವಗಳ ಅರಿವಿನೊಂದಿಗೆ ನೀಡಲಾಗಿದೆ ಅನ್ನೋದ್ರ ಮೇಲೆ ಕಾನೂನು ತನ್ನ ನಿರ್ಧಾರ ತಗೊಳುತ್ತೆ. ಸರಿ, ಹಾಗಾದ್ರೆ ಕತೆಯ ಹಿನ್ನೆಲೆಗೆ ಹೋಗೋಣ. 2014ರ ಸಮಯ ಅದು. 36 ವರ್ಷದ ಮಹಿಳೆಯೊಬ್ಬಳು, ಆಕೆ ಆಗಲೇ ತನ್ನದೇ ವಿಚ್ಛೇದನದ ಪ್ರಕ್ರಿಯೆಯಲ್ಲಿದ್ಲು. ಆಗ ಅವಳಿಗೆ 56 ವರ್ಷದ ಒಬ್ಬ ಜುಡಿಷಿಯಲ್ ಅಧಿಕಾರಿಯ ಪರಿಚಯ ಆಗತ್ತೆ. ಆತ ಅವಳಿಗೆ ಆರ್ಥಿಕ ಸಹಾಯ ಕೂಡ ಮಾಡ್ತಾನೆ, ಜೊತೆಗೆ ಮದುವೆ ಭರವಸೆನೂ ಕೊಡ್ತಾನೆ. ಆದ್ರೆ ಆತ ಆಗಲೇ ವಿವಾಹಿತನಾಗಿದ್ದ. ಅದೇ ಇಲ್ಲಿನ ಬಹುಮುಖ್ಯ ಘಟ್ಟ. ಮುಂದೆ ಆತ ಆಕೆಯನ್ನ ಕಡೆಗಣಿಸಿದಾಗ ಆ ಮಹಿಳೆ ಅತ್ಯಾಚಾರ ಮತ್ತು ವಂಚನೆಯ ದೂರು, ಅಂದ್ರೆ ಐಪಿಸಿ ಸೆಕ್ಷನ್ 376 ಅಡಿಯಲ್ಲಿ ಕೇಸ್ ಹಾಕ್ತಾಯೆ. ಆದ್ರೆ ಇಲ್ಲಿ ನನಗೊಂದು ದೊಡ್ಡ ಪ್ರಶ್ನೆ ಕಾಡ್ತಿದೆ. ಆತ ಸಾಮಾನ್ಯ ವ್ಯಕ್ತಿ ಅಲ್ಲ. ಹೌದು, ನ್ಯಾಯಾಂಗ ಇಲಾಖೆಯಲ್ಲಿದ್ದ ಅತ್ಯಂತ ಪ್ರಭಾವಿ ಅಧಿಕಾರಿ. ಇಂಥ ದೊಡ್ಡ ಹುದ್ದೆಯಲ್ಲಿರೋ ವ್ಯಕ್ತಿ ನಾನ್ ನಿನ್ನ ಜವಾಬ್ದಾರಿ ತಗೊಳ್ತೀನಿ ಅಂದಾಗ ಆತನ ವಿವಾಹದ ಸ್ಥಿತಿಗಿಂತ ಅವನ ಆ ಅಧಿಕಾರದ ಪ್ರಭಾವವೇ ಆಕೆಯ ನಿರ್ಧಾರದ ಮೇಲೆ ಹೆಚ್ಚು ಪರಿಣಾಮ ಬೀರಿರ್ಬೋದಲ್ವಾ? ನೀವ್ ಹೇಳೋದು ಒಂದ್ ರೀತಿಯಲ್ಲಿ ಸರಿ. ಅಧಿಕಾರದ ಪ್ರಭಾವ ಖಂಡಿತ ಇರುತ್ತೆ. ಆದ್ರೆ ಕಾನೂನು ಈ ಪ್ರಕರಣವನ್ನ ನೋಡೋ ದೃಷ್ಟಿಕೋನನೇ ಬೇರೆ. ಅಂದ್ರೆ ಹೇಗೆ? ಆಕೆ 36 ವರ್ಷದ ಪ್ರಬುದ್ಧ ಮಹಿಳೆ, ಸ್ವತಃ ವಿಚ್ಛೇದನ ಪ್ರಕ್ರಿಯೆ ಎದುರಿಸ್ತಿದ್ದವಳು. ಅಂದ್ರೆ ಕಾನೂನಿನ ಪ್ರಕಾರ ಮದುವೆ ಆಗೋಕೆ ಇಬ್ರೂ ಅರ್ಹರಿರ್ಬೇಕು ಅನ್ನೋದು ಆಕೆಗೆ ಗೊತ್ತಿರ್ಲೇಬೇಕು ಅಲ್ವಾ? ಹೌದು, ಖಂಡಿತ ಗೊತ್ತಿರುತ್ತೆ. ಆತ ಆಗ್ಲೇ ಮದುವೆಯಾಗಿದ್ದಾನೆ ಅಂತ ಆಕೆಗೆ ಸ್ಪಷ್ಟವಾಗಿ ತಿಳಿದಿತ್ತು. ಹಾಗಾಗಿ ಆತನ ಜೊತೆ ಕಾನೂನುಬದ್ಧ ಮದುವೆ ಅಸಾಧ್ಯ ಅನ್ನೋದು ಆಕೆಗೆ ಅರಿವಿತ್ತು. ಓಹೋ, ಅಂದ್ರೆ ರದ್ದಾಗಿದೆ ಅಂತ ಮೊದಲೇ ಗೊತ್ತಿರೋ ರೈಲ್ನ ಟಿಕೆಟ್ ಖರೀದಿಸಿ ಆಮೇಲೆ ಡೆಸ್ಟಿನೇಷನ್ ತಲುಪಲಿಲ್ಲ ಅಂತ ದೂರು ನೀಡಿದ ಹಾಗಾಯ್ತು ಇದು. ಎಕ್ಸಾಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಹೇಳಿದ್ದು ಇದನ್ನೇ. ಆಕೆಯ ಸಮ್ಮತಿ ವಾಸ್ತವದ ತಪ್ಪು ಕಲ್ಪನೆ, ಅಂದ್ರೆ ಕಾನೂನಿನ ಭಾಷೆಯಲ್ಲಿ ಮಿಸ್ಕನ್ಸೆಪ್ಷನ್ ಆಫ್ ಫ್ಯಾಕ್ಟ್ ಇಂದ ಪಡೆದಿದ್ದಲ್ಲ. ಇದು ಎಲ್ಲವೂ ತಿಳಿದು ಮಾಡಿದ ಆಯ್ಕೆ. ಆದ್ರೂ ಈ ಪ್ರಕರಣ 9 ವರ್ಷಗಳ ಕಾಲ ಕೋರ್ಟ್ಗಳಲ್ಲಿ ಸುತ್ತಾಡಿದೆ ಅಲ್ವಾ? ಹೌದು. ಕೆಳಹಂತದ ನ್ಯಾಯಾಲಯಗಳು ಕೇವಲ ಆತ ಕೊಟ್ಟ ಭರವಸೆ ಮೇಲೆ ಮಾತ್ರ ಗಮನ ಹರಿಸಿದ್ವು. ಆದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಆರೋಪಿ ಸಿಆರ್ಪಿಸಿ ಸೆಕ್ಷನ್ 227ರ ಅಡಿಯಲ್ಲಿ ಪ್ರಕರಣವನ್ನ ಕೈಬಿಡುವಂತೆ, ಅಂದ್ರೆ ಡಿಸ್ಚಾರ್ಜ್ ಮಾಡುವಂತೆ ಕೇಳ್ತಾನೆ. ಒಂದು ಮದುವೆ ಕಾನೂನುಬದ್ಧವಾಗಿ ಅಸಾಧ್ಯ ಅಂತ ಮೊದಲೇ ತಿಳಿದಿದ್ದಾಗ ಅದು ವಂಚಿಸುವ ಉದ್ದೇಶದಿಂದ ನೀಡಿದ ಸುಳ್ಳು ಭರವಸೆ ಆಗೋದಿಲ್ಲ ಅಂತೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು. ವಾವ್, ಇದು ನಿಜಕ್ಕೂ ಬಹುದೊಡ್ಡ ಪಾಠ. ಪ್ರಬುದ್ಧ ವಯಸ್ಕರ ಆಯ್ಕೆಗಳನ್ನ ಕಾನೂನು ಗೌರವಿಸುತ್ತೆ. ಹೌದು, ಜೊತೆಗೆ ಸಂಬಂಧಗಳು ಮುರಿದು ಬಿದ್ದಾಗ ಅದನ್ನ ಅಪರಾಧ ಅಂತ ಪರಿಗಣಿಸಬಾರದು ಮತ್ತು ದ್ವೇಷ ತೀರ್ಸ್ಕೊಳ್ಳಕ್ಕೆ ಕ್ರಿಮಿನಲ್ ಪ್ರಕರಣಗಳನ್ನ ಅಸ್ತ್ರವಾಗಿ ಬಳಸಬಾರದು ಅನ್ನೋದು ಇಲ್ಲಿನ ಸ್ಪಷ್ಟ ಸಂದೇಶ. ಖಂಡಿತ. ಒಪ್ಪಿಗೆಯಿಂದ ಕೂಡಿದ ಸಂಬಂಧ ಮದುವೆಯಲ್ಲಿ ಅಂತ್ಯವಾಗದೇ ಹೋದಾಗ ಅದಕ್ಕೆಲ್ಲ ಅತ್ಯಾಚಾರದ ಬಣ್ಣ ಬಳಿಯಬಾರದು ಅಂತ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ನಿಜ. ಆದ್ರೆ ಕೊನೆಯದಾಗಿ ಒಂದು ಆಳವಾದ ಚಿಂತನೆ. ಸಂಬಂಧಗಳಲ್ಲಿ ನೂರಾರು ಭಾವನಾತ್ಮಕ ದೌರ್ಬಲ್ಯಗಳು, ಅನಿಶ್ಚಿತತೆಗಳು ಇರುತ್ತೆ. ಆದ್ರೆ ಇಂತಹ ಸೂಕ್ಷ್ಮ ಸಂದರ್ಭಗಳಲ್ಲೂ ಕಾನೂನು ಕೇವಲ ಸಂಪೂರ್ಣ ತಾರ್ಕಿಕತೆಯನ್ನ ಮಾತ್ರ ನಿರೀಕ್ಷಿಸೋದು ಪ್ರಾಯೋಗಿಕವಾಗಿ ಎಷ್ಟರ ಮಟ್ಟಿಗೆ ಸರಿ? ಆಲೋಚಿಸಿ.